ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ಒಂದಷ್ಟು ದಿನಗಳಿಂದ ಯಾಕೆ ಒಂದಷ್ಟು ವರ್ಷಗಳಿಂದ ನಾನು ಯಾರನ್ನ ಯಾವಾಗ ಕೇಳಿದ್ರು ಎಲ್ಲೋಗಿದ್ದೆ ಅಂದರೆ ಗೌಡ್ಗೆರೆಗೆ ಹೋಗಿದ್ದೆ ಅಂತಲೇ ಹೇಳ್ತಾಯಿದ್ರು. ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ತುಂಬ ಜನ ಈ ಒಂದು ಪ್ಲೇಸ್ಗೆ ಹೋಗಿ ಬಂದಿದ್ದನ್ನು ನಾನು ಕೇಳಿದ್ದೀನಿ. ಏನು ವಿಶೇಷ, ಏನು ಗೌಡ್ಗೆರೆ ಅಂದರೆ ಅಲ್ಲಿ ಏನಿದೆ, ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅದ್ರ ವಿಶೇಷತೆ ಏನು ಎಲ್ಲ ನಾನು ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಫ್ರೀ ಆಗ್ತೀವೋ ಬಿಡ್ತೀವೋ, ಫ್ರೀ ಇರ್ತೀವೋ ಬಿಡ್ತೀವೋ, ಫ್ರೀ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಅನಿಸಿದ್ದಂತೂ ನಿಜ. ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರೋ 60 ಅಡಿ ಎತ್ತರವಾಗಿರೋ ಅಂಥ ಪಂಚಲೋಹಗಳಿಂದ ಮಾಡಿರೋವಂಥ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇರೋದು ಗೌಡ್ಗೆರೆಯಲ್ಲಿ ಮಾತ್ರ. ನಾನು ಈ ದೇವಸ್ಥಾನದೊಳಗಡೆ ಎಂಟ್ರಿ ಆದ ತಕ್ಷಣ ಎದುರುಗಡೆ ಡೈರೆಕ್ಟಾಗಿ ನೋಡಿದ್ದು ಚಾಮುಂಡೇಶ್ವರಿ ವಿಗ್ರಹನ. ಈ ವಿಗ್ರಹನ ನೋಡಿ ಅದು ಎಷ್ಟು ಪಾಸಿಟಿವ್ ವೈಬ್ ಇತ್ತು ಗೊತ್ತಾ. 18 ಶಕ್ತಿಪೀಠಗಳ ಸಂಕೇತ ಈ 18 ಕೈಗಳು. ಹಿತ್ತಾಳೆ, ತಾಮ್ರ, ಕಬ್ಬಣ, ಚಿನ್ನ, ಬೆಳ್ಳಿ ಈ ಪಂಚಲೋಹಗಳಿಂದ 60 ಅಡಿ ಎತ್ತರದ ವಿಗ್ರಹನ ಮಾಡಿದ್ದಾರೆ. ದೇವಸ್ಥಾನದ ಎಂಟ್ರಿಲೇನೆ ಲೆಫ್ಟ್ ಸೈಡಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಬಟ್ ಅದರೊಳಗಡೆ ಫೋಟೋ ವಿಡಿಯೋ ಏನೂ ತೆಗಿಯೋ ಹಾಗಿಲ್ಲ. ಎಷ್ಟು ಜನ ಭಕ್ತರು ಹೋಗಿ ಅಲ್ಲಿ ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ಅಂದರೆ ಹಬ್ಬ, ಅದನ್ನು ನೋಡಿ ನನಗೆ ಶಾಕ್ ಆಗೋಯ್ತು. ಈ ದೇವಸ್ಥಾನದಲ್ಲಿ ಈ ಕಾಯಿ ಕಟ್ಟೋದು ಕೂಡ ಒಂದು ವಿಶೇಷನೇ. ಎಲ್ಲರಿಗೂ ಅವ್ರವ್ರದ್ದೇ ಆದ ಕೆಲವೊಂದು ಪ್ರಾಬ್ಲಮ್ಗಳಿದ್ದೇ ಇರುತ್ತೆ. ಅದಕ್ಕೋಸ್ಕರ ಯಾರು ಏನು ಅಂದ್ಕೊಂಡು ಇಲ್ಲಿ ಕಾಯಿನ ಕಟ್ಟಿ 7 ವಾರ ಕಂಟಿನ್ಯೂಸ್ ಆಗಿ ಬಂದು ದೇವ್ರ ಪ್ರದಕ್ಷಿಣೆನ ಹಾಕಿ ಕಾಯಿ ಕಟ್ತಾರೋ ಅವ್ರಿಗೆಲ್ಲ ಅವ್ರು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದು ಒಂದು ವಿಶೇಷತೆ ಇಲ್ಲಿ. ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ದೇವಸ್ಥಾನದಲ್ಲಿ ತುಂಬಾ ರಶ್ ಇರುತ್ತೆ. ಬಟ್ ನಾವು ಸೋಮವಾರ ಬಂದಿರೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಈ ಒಂದು ಗೌಡ್ಗೆರೆ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಂದರೆ 24 ಅವರ್ಸ್ ಇಲ್ಲಿ ಊಟ ಇರುತ್ತೆ. ಯಾರು ಯಾವಾಗ ಯಾವ ಟೈಮಲ್ಲಿ ಹೋದ್ರೂ ಇಲ್ಲಿ ಊಟದ ಫೆಸಿಲಿಟಿ ಯಾವಾಗಲೂ ಇದ್ದೇ ಇರುತ್ತೆ. ಮೈಸೂರಿಂದ ಸುಮಾರು 95 ಕಿಲೋಮೀಟರ್ ಇದೆ ಈ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ರಾಮನಗರ ಡಿಸ್ಟಿಕ್ಕು, ಚನ್ನಪಟ್ಟಣ ತಾಲೂಕು, ಗೌಡ್ಗೆರೆ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಇರೋದು. ಎಷ್ಟೋ ಜಾಗಗಳಿಗೆ ಹೋಗ್ತಾ ಇರ್ತೀವಿ, ನೆಮ್ಮದಿ ಸಿಕ್ಕಿರಲ್ಲ. ಕೆಲವೊಂದು ಸಲ ಯಾವ ಜಾಗದಲ್ಲಿ ನೆಮ್ಮದಿ ಸಿಗುತ್ತೋ ಅದನ್ನು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ತಾಯಿ ಚಾಮುಂಡೇಶ್ವರಿ ವಿಗ್ರಹದ ಮುಂದೆ ಉಪ್ಪಿಂದು ಫುಲ್ಲು ರಾಶಿ ಇತ್ತು. ನನಗದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ನಾನು ಹೋಗಿ ವಿಚಾರಿಸಿದಾಗ ಗೊತ್ತಾಯಿತು, ಯಾರಿಗಾದ್ರೂ ದೃಷ್ಟಿ ಆಗಿದ್ರೆ ದೃಷ್ಟಿ ತೆಗೆದ್ರೆ ಆ ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಅಲ್ಲಿ ಹೇಳಿದ್ರು. ಅಷ್ಟೇ ಅಲ್ಲ, ಯಾರು ಏನೇ ಅಂದ್ಕೊಂಡು ಅವರ ಒಂದು ಭಕ್ತಿಯಿಂದ ಅಲ್ಲಿ ಹೋಗಿ ಕೇಳ್ಕೊಂಡ್ರೆ ಅವ್ರು ಅಂದ್ಕೊಂಡಂಗೆ ಆಗುತ್ತೆ. ಆಗಿದೆ ಕೂಡ. ಚಾಮುಂಡೇಶ್ವರಿ ವಿಗ್ರಹಕ್ಕೆ ಹತ್ತಿರದಲ್ಲಿ ಕೂಡ ಹೋಗ್ಬೋದು. ಹತ್ರಕ್ಕೆ ಹೋಗಕ್ಕೆ ಸುಮಾರು ಮೆಟ್ಲುಗಳಿದೆ. ಆ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ತುಂಬಾ ದೇವರುಗಳ ವಿಗ್ರಹಗಳು ಕೂಡ ಇಲ್ಲಿದೆ. ವಿಗ್ರಹದ ಹತ್ರ ಹೋದಂಗೆ ಕತ್ತೆತ್ತಿ ನಾವು ಆ ವಿಗ್ರಹನ ಒಂದು ಸಲ ನೋಡಿದಾಗ ಆಕಾಶದಲ್ಲಿ ತಾಯಿ ಚಾಮುಂಡೇಶ್ವರಿ ನಿಂತಿರ್ಬೋದೇನೋ ಅನ್ನೋ ಫೀಲ್ ನಮ್ಗೆ ಆಯ್ತಾ ಇತ್ತು. ಈ ವಿಗ್ರಹನ ಹತ್ರದಿಂದ ಹೋಗಿ ತಲೆ ಎತ್ತು ನೋಡಿದಾಗ ಎಷ್ಟು ಪಾಸಿಟಿವ್ ಎನರ್ಜಿ ಬರ್ತಾ ಇತ್ತು ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇತ್ತು. ಈ ಒಂದು ವಿಗ್ರಹದ ಇನ್ನೊಂದು ವಿಶೇಷ ಏನಂದರೆ, ಈ ವಿಗ್ರಹನ ಯಾವಾಗ ಮಾಡ್ತಾಯಿದ್ರು ಆ ಟೈಮಲ್ಲಿ ಎಲ್ಲರೂ ಯಾರ್ಯಾರು ಭಕ್ತರು ಇರ್ತಾರೆ ಅವರೆಲ್ಲ ಅವ್ರವ್ರ ಮನೆಯಿಂದ ಹಿತ್ತಾಳೆ, ತಾಮ್ರ ಎಲ್ಲನೂ ತಂದು ಇಲ್ಲಿ ಕೊಡ್ತಾಯಿದ್ರಂತೆ. ಅದನ್ನೆಲ್ಲ ಸೇರಿಸಿ ಈ ಒಂದು ತಾಯಿ ಚಾಮುಂಡೇಶ್ವರಿ ವಿಗ್ರಹನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ತುಂಬ ವಿಶೇಷ ಅಂದಿದ್ದು, ತುಂಬ ಇಂಟ್ರೆಸ್ಟಿಂಗ್ ಆಗಿ ನನಗೆ ಮತ್ತೆ ನೋಡಬೇಕು ಅನಿಸಿರೋ ಒಂದು ವಿಶೇಷನ ನಿಮಗೆ ತೋರಿಸ್ತೀನಿ. ಚಾಮುಂಡೇಶ್ವರಿ ವಿಗ್ರಹದ ಕೆಳಗಡೆ ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ಮ್ಯೂಸಿಯಂ ಕೂಡ ಐತೆ. ಈ ಮ್ಯೂಸಿಯಂ ಒಳಗಡೆ ಹೋಗಿ ನಿಧಾನಕ್ಕೆ ಎಲ್ಲ ನೀಟಾಗಿ ನೋಡ್ತೀನಿ ಅಂದರೆ 1 ಅವರ್ ಆದರೂ ಬೇಕು. ಆ 1 ಅವರಲ್ಲಿ ನಾನು ಏನೇನು ತಿಳ್ಕೊಂಡೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ಅಲ್ಲಿದೆ. ಮಕ್ಕಳನ್ನಂತೂ ಕರ್ಕೊಂಡು ಬಂದರೆ ನಿಜವಾಗ್ಲೂ ಫುಲ್ ಪ್ಯಾಕೇಜು. ಅವ್ರಿಗೆ ಇದನ್ನೆಲ್ಲ ತಿಳಿಸ್ಬೇಕು, ಇದನ್ನೆಲ್ಲ ಕಲಿಸ್ಬೇಕು, ಆ ಮಕ್ಕಳು ಇದನ್ನೆಲ್ಲ ನೋಡಬೇಕು. ಮಕ್ಕಳು ಅಂತಲ್ಲ, ಎಲ್ಲರೂ ತಿಳ್ಕೊಳ್ಳೋ ಅಂತಹ ತುಂಬ ವಿಶೇಷವಾಗಿರೋ ವಿಶೇಷತೆಗಳನ್ನ ಇಲ್ಲಿದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಮೈಸೂರು ರಾಜಮನೆತನದ್ದಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯದಾಗಿರ್ಬೋದು, ಎಲ್ಲ ಒಂದು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಕನ್ನಡ, ನಮ್ಮ ಕರ್ನಾಟಕದ್ದು ಕೆಲವೊಂದು ಇತಿಹಾಸಗಳು ಎಲ್ಲನೂ ಇದನ್ನು ನೋಡೋದ್ರಿಂದ ಮಕ್ಕಳು ತಿಳ್ಕೊಳ್ಳೋಕ್ಕೆ ತುಂಬಾ ಅನುಕೂಲ ಆಗಿದೆ ಮಾತ್ರ.
ಒಂದು ಫ್ಲೋರಲ್ಲಿ ಅಷ್ಟೊಂದು ವಿಶೇಷಗಳನ್ನ ನೋಡಿದ್ಮೇಲೆ ನೆಕ್ಸ್ಟ್ ಫ್ಲೋರಲ್ಲಿ ನಮಗೆ ಈ ಚಾಮುಂಡೇಶ್ವರಿ 9 ಅವತಾರಗಳನ್ನ ನಾವು ನೋಡ್ಬೋದು. ಸಖತ್ತಾಗೈತೆ ಇದಂತೂ ನಿಜವಾಗ್ಲೂ. ಆ ಒಂದೊಂದು ಅವತಾರಗಳನ್ನ ಶೈಲಪುತ್ರಿ, ಕಾಂತ್ಯಾಯಿನಿ, ಬ್ರಹ್ಮಚಾರಿಣಿ, ಯಪ್ಪ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಇದನ್ನು ನೋಡಿದಾಗ ನನಗೆ ನವರಾತ್ರಿಲಿ ನಾನು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀನೇನೋ ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ. ತಾಯಿ ಚಾಮುಂಡೇಶ್ವರಿಯ ಒಂದೊಂದು ಅವತಾರದಲ್ಲೂ ಒಂದೊಂದು ವಿಶೇಷತೆ, ಅದ್ರ ತಕ್ಕನಾಗೆ ಇಲ್ಲೆಲ್ಲನೂ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಮಾಡಿಕೊಂಡು ಒಂದು ಸಲ ಬಂದು ಮೇಲ್ಗಡೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದು ಈ ಒಂದು ಮ್ಯೂಸಿಯಂನ ನೋಡಿಕೊಂಡು ಹೋದರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮಕ್ಳಿಗೆ ಕರ್ಕೊಂಡು ಬಂದು ಈ ಮ್ಯೂಸಿಯಮಲ್ಲಿರೋ ಪ್ರತಿಯೊಂದ್ರದ್ದು ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋದರೆ ಮಕ್ಕಳು ಕಲಿಯೋ ಅಂಥದ್ದಾಗಲಿ ಅವರು ತಿಳ್ಕೊಳ್ಳೋ ಅಂಥದ್ದು ಈ ಒಂದು ಮ್ಯೂಸಿಯಮಲ್ಲಿ ತುಂಬಾ ಇದೆ. ಈ ನವದುರ್ಗಿಯರಲ್ಲಿ ಅವರವರ ಮುಖದಲ್ಲಿ ಆ ಒಂದು ಕಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಇಲ್ಲಿ ನೋಡಿ ಕಾಳರಾತ್ರಿ ಅದ್ರ ತಕ್ಕನಾಗ ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಅಂದರೆ ನಿಜವಾಗ್ಲೂ ಆ ದೇವರೇ ಇಲ್ಲಿದೆಯೇನೋ ಅನ್ನೋ ಫೀಲು ನಮಗೆ ಅದನ್ನು ನೋಡ್ತಾ ಇದ್ರೆ ಕೊಡ್ತಾ ಇತ್ತು. ಸರಸ್ವತಿ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ದೇವರುಗಳು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು ನನಗೆ ಇಲ್ಲಿಗೆ ಬಂದು. ಈ ಒಂದು ಗೌಡಗೆರೆ ಕ್ಷೇತ್ರಕ್ಕೆ ಬಂದಾಗ ಈ ಒಂದು ಮ್ಯೂಸಿಯಮ್ಗೆ 50 ರೂಪೀಸ್ ಚಾರ್ಜ್ ಆಗುತ್ತೆ. ಮ್ಯೂಸಿಯಮಿಗೆ ಬರೋದಂತೂ ಯಾರೂ ಮರಿಬೇಡಿ ದಯವಿಟ್ಟು. ಇದಂತೂ ನೋಡಿ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಏನಿದೆ, ಹೇಗಿದೆ, ಯಾವ್ಯಾವ ಥರ ಇದೆ, ಭೂ ಕೈಲಾಸ, ಈ ಜ್ಯೋತಿರ್ಲಿಂಗಗಳು, ಈ ಎಲ್ಲದ್ರ ಬಗ್ಗೆ ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಐ ವಿಲ್ ಕಮ್ ವಿತ್ another interesting video very soon. Until that, bye bye.